ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾರ್ಖಾನೆಗಳಲ್ಲಿ ಎಸ್ ಟಿ ಪಿಗಳಿದೆ ಮತ್ತು ಗಾರ್ಮೆಂಟ್ಸ್ಗಳಲ್ಲೂ ಸಹ ಇದೆ ಮತ್ತು ಅಪಾಯಿಂಟ್ಮೆಂಟ್ಸ್ಗಳಲ್ಲೂ ಸಹ ಎಸ್ ಟಿ ಪಿ ಪ್ಲಾಂಟ್ಗಳಿದೆ. ಇದ್ರೂ ಸಹ ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಮಾಡಿ ಅವರು ನೀರನ್ನು ಪುನರ್ಬಳಕೆ ಮಾಡ್ತಾ ಇಲ್ಲ ಮತ್ತು ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಮಾಡಿ ನದಿಗೂ ಸಹ ಬಿಡ್ತಾ ಇಲ್ಲ. ಹಾಗೆ ಡೈರೆಕ್ಟಾಗಿ ನದಿಗಳಿಗೆ ಬಿಡ್ತಾ ಇದ್ದಾರೆ. ದಯಮಾಡಿ ಪರಿಸರ ಮಾಲಿನ್ಯ ಇಲಾಖೆಯವರು ಇದನ್ನು ಗುರುತಿಸಿ ಅವರ ಕಾರ್ಖಾನೆಗಳನ್ನು ಲೈಸೆನ್ಸನ್ನು ರದ್ದು ಮಾಡಿ ಮತ್ತು ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕೆಂದು ಮನವಿ. ಏಕೆಂದರೆ ಡೈರೆಕ್ಟಾಗಿ ರಿವರ್ಗೆ ಬಿಡ್ತಾ ಇರೋದರಿಂದ ಅತಿ ಹೆಚ್ಚು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಹರಡ್ತಾ ಇದೆ. ದಯಮಾಡಿ ಇದಕ್ಕೆ ಪರಿಸರ ಮಾಲಿನ್ಯ ಇಲಾಖೆ ಮತ್ತು ಸರ್ಕಾರದವರು ಸೇರಿ ಇದನ್ನು ಗುರುತಿಸಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕೆಂದು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾಯಿದ್ದೀರಿ. ಈ ರೀತಿ ನೀವು ಕಠಿಣ ಕ್ರಮ ಅವ್ರ ಮೇಲೆ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬ್ಯಾಕ್ಟೀರಿಯಾ ಮತ್ತು ವೈರಸ್ ವಾಸಿಯಾಗದಷ್ಟು ವೈರಸ್ ಮತ್ತು ಬ್ಯಾಕ್ಟೀರಿಯಾ ಬರಬಹುದು. ಆದ್ದರಿಂದ ಇವಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ಸರ್ಕಾರದವರು ಪರಿಸರ ಮಾಲಿನ್ಯ ಅಧಿಕಾರಿಗಳು ಇದನ್ನು ಗುರುತಿಸಿ ಎಲ್ಲ ಕಡೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ಮನವಿಯನ್ನು ಮಾಡ್ತಿದ್ದೀವಿ ಮತ್ತು ಅವರ ವಿರುದ್ಧ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಆ ಕಾರ್ಖಾನೆಯನ್ನು ನಿಲ್ಲಿಸಿ ಅವರಿಗೆ FIR ಮಾಡಬೇಕೆಂದು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿದ್ದೀವಿ. ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.